ನಮಸ್ಕಾರ ಫ್ರೆಂಡ್ಸ್, ನಮ್ಮ ರುಪಿ ವ್ಯಾಲ್ಯೂ ದಿನದಿಂದ ದಿನಕ್ಕೆ ಡಿಪ್ರಿಷಿಯೇಷನ್ ಆಗ್ತಾ ಇದೆ. ಸೊ ಇದು ಆಗಸ್ಟ್ 2025 ಕಂಪ್ಲೀಟ್ ಆಗ್ತಿದ್ದಂಗೆ 88 ಮೇಲೆ ಬಂದು ಈಗ ನಿಂತಿದೆ. ಸೊ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಷನ್ ಆಗೋದ್ರಿಂದ ನಮ್ಮ ಎಕಾನಮಿಗೆ ಹಾಗೂ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಯಾವ ರೀತಿ ಇದು ಎಫೆಕ್ಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಷನ್ ಆಗ್ತಿದ್ದಂಗೆ ಇಲ್ಲಿ ರುಪಿ ಡಾಲರ್ಗೆ ವೀಕ್ ಆಗ್ತಿದೆ ಅಂತ. ಸೊ ಏತಕ್ಕೆ ಡಾಲರ್ ಅಗೇನಿಸ್ಟು ನಮ್ಮ ರುಪಿ ವ್ಯಾಲ್ಯೂ ವೀಕ್ ಆಗ್ತಾ ಇದೆ ಅಂತ ನೋಡೋದಾದರೆ, ಮೊದಲನೇದು ಬಂದು ಟ್ರೇಡ್ ಡೆಫಿಸಿಟು. ಸೊ ನಮ್ಮ ಇಂಪೋರ್ಟು ಎಕ್ಸ್ಪೋರ್ಟ್ಗಿಂತ ಹೆಚ್ಚಾಗಿದ್ದರೆ, ಎಕ್ಸಾಂಪಲ್ಸ್ ಅಂದರೆ ಆಯಿಲು, ಗೋಲ್ಡು, ಎಲೆಕ್ಟ್ರಾನಿಕ್ಸು ಇವು ಹೆಚ್ಚಿನದಾಗಿ ಇಂಪೋರ್ಟ್ ಮಾಡ್ತಾಯಿದ್ದೀವಿ ಹಾಗೂ ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತಿದೆ ಅಂತ. ಸೊ ಟ್ರೇಡ್ ಡೆಫಿಸಿಟಿಂದ ಕೂಡ ನಮ್ಮ ಇಂಡಿಯನ್ ರುಪಿ ಕಡಿಮೆ ಆಗ್ತಾ ಇರುತ್ತೆ. ಎರಡನೇದು ಬಂದು FIIs. ಸೊ FIIs ಇಂಡಿಯನ್ ಶೇರ್ ಮಾರ್ಕೆಟಿಂದ ರೆಗ್ಯುಲರ್ ಆಗಿ ತಮ್ಮ ಫಂಡ್ಸ್ನ ತೆಗೆದುಕೊಂಡು ಹೋಗೋದ್ರಿಂದ, ಸೊ ಇಂಡಿಯನ್ ಶೇರ್ ಮಾರ್ಕೆಟಿಂದ FIIs ಫಂಡ್ ಔಟ್ಫ್ಲೋ ಆಗೋದ್ರಿಂದ ಅದು ಕೂಡ ರುಪಿ ಡಿಪ್ರಿಷಿಯೇಷನ್ಗೆ ಕಾರಣ ಆಗುತ್ತೆ. ಮೂರನೇದು ಬಂದು ಗ್ಲೋಬಲ್ ಈವೆಂಟ್ಸು. ಅದರಲ್ಲಿ ಇತ್ತೀಚೆಗೆ ನಾವು ನೋಡ್ತಿರೋ ಟ್ರಂಪ್ ತಾರೀಫು, ಇದರಿಂದ ಕೂಡ ರುಪಿ ವ್ಯಾಲ್ಯೂಗೆ ಎಫೆಕ್ಟ್ ಆಗುತ್ತೆ. ಎರಡನೇದು ಬಂದು ಏನು ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಏನು ಗ್ಲೋಬಲಿ ಆಗ್ತಾ ಇರ್ತವೆ, ಅದರಿಂದ ಕೂಡ ಎಫೆಕ್ಟ್ ಆಗುತ್ತೆ. ಹಾಗೂ ಮೇಯ್ನಾಗಿ ಕ್ರೂಡ್ ಆಯಿಲ್ ಪ್ರೈಸು ಹೆಚ್ಚಾಗ್ತಾ ಇದ್ದರೆ ಅದರಿಂದ ಕೂಡ ನಮ್ಮ ರುಪಿ ವ್ಯಾಲ್ಯೂ US ಡಾಲರ್ ಅಗೇನಿಸ್ಟು ವೀಕ್ ಆಗ್ತಾ ಹೋಗುತ್ತೆ. ಇದು ನಾಲ್ಕನೇ ನಮ್ಮ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಷನ್ ಆಗಿ ಕಾರಣ ಎಕನಾಮಿ ಹಾಗೂ ಇನ್ಫ್ಲೇಷನ್ ರಿಲೇಟೆಡ್ ಇಶ್ಯೂ. ಇದರಿಂದ ಕೂಡ ನಮ್ಮ ರುಪಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ರುಪಿ ವ್ಯಾಲ್ಯೂ ಕಡಿಮೆ ಆಗೋದ್ರಿಂದ ಇದು ಇಂಡಿಯನ್ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ ಅಂತಂದರೆ ಅದು ಎಲ್ಲ ಸೆಕ್ಟರಲ್ಲೂ ಆಗಲ್ಲ. ಸೊ ಆ್ಯಕ್ಚುಲಿ ಎಕನಾಮಿಕಲಿ ಹಾಗೂ ಕೆಲವು ಸೆಕ್ಟರ್ಗಳಿಗೆ ರುಪಿ ವ್ಯಾಲ್ಯೂ ಕಡಿಮೆ ಆಗೋದ್ರಿಂದ ನೆಗೆಟಿವ್ ಆಗುತ್ತೆ. ಆದರೆ ಇಲ್ಲಿ ಕೆಲವೊಂದು ಸೆಕ್ಟರ್ಗಳಿಗೆ ಇದು ಪಾಸಿಟಿವ್ ಆಗಿ ಇರುತ್ತೆ. ಸೊ ಅವು ಯಾವುವು ಅಂತ ನೋಡ್ತಾ ಹೋಗೋಣ. ನೆಗೆಟಿವ್ ಇಂಪ್ಯಾಕ್ಟ್ ಆಗೋದು, ನಾವು ಏನೇನೆಲ್ಲ ಇಂಪೋರ್ಟ್ಸ್ ಮಾಡ್ತಾಯಿದ್ದೀವಿ. ಸೊ ಕ್ರೂಡ್ ಆಯಿಲ್ ಆಗ್ಬೋದು, ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಆಗ್ಬೋದು, ಎಜುಕೇಷನು ಹಾಗೂ ಟ್ರಾವೆಲ್ ರಿಲೇಟೆಡ್ ಕೂಡ ಇದು ನಮಗೆ ನೆಗೆಟಿವ್ ಆಗಿರುತ್ತೆ. ಎರಡನೇದು ಬಂದು ಹೈಯರ್ ಇನ್ಫ್ಲೇಷನ್. ಸೊ ದಿನದಿಂದ ದಿನಕ್ಕೆ ಗೂಡ್ಸ್ ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗುತ್ತೆ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಷನ್ ಆಗ್ತಾ ಇದ್ದರೆ. ಇನ್ನು ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಷನ್ ಆಗೋದ್ರಲ್ಲಿಂದ ಕರೆಂಟ್ ಏನು ಟ್ರೇಡ್ ಡೆಫಿಸಿಟ್ ಆಗ್ತಾಯಿದೆ ಅಲ್ಲಿ ಹೆಚ್ಚಿನ ಪ್ರೆಷರು ಓವರಾಲ್ ನಮ್ಮ ಟ್ರೇಡ್ಸಲ್ಲೇ ಆಗೋಕ್ಕೆ ಶುರುವಾಗುತ್ತೆ. ಇನ್ನು ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಷನ್ ಆಗೋದ್ರಿಂದ ಕೆಲವೊಂದು ಸೆಕ್ಟರ್ಗೆ ಪಾಸಿಟಿವ್ ಆಗೂ ಇರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಅದರಲ್ಲಿ ಮೊದಲನೇದು ಬಂದು IT ಸೆಕ್ಟರು. ಸೊ ರುಪಿ ವ್ಯಾಲ್ಯೂ US ಡಾಲರ್ಗೆ ಡಿಪ್ರಿಷಿಯೇಷನ್ ಆಗ್ತಾಯಿದ್ರೆ, ಸೊ ಅದರಿಂದ ಡಾಲರಲ್ಲಿ ಏನು IT ಕಂಪ್ನಿಗಳು ಬಿಲ್ಲಿಂಗ್ನ ಮಾಡ್ತವೆ ಅವುಗಳಿಗೆ ರುಪಿ ಡಿಪ್ರಿಷಿಯೇಷನಿಂದ ಪಾಸಿಟಿವ್ ಆಗಿರುತ್ತೆ. ಹಾಗೂ ಮೇಯ್ನಾಗಿ ಇಂಡಿಯನ್ ಫಾರ್ಮಾ ಕಂಪ್ನಿಗಳು US ಅಲ್ಲಿ ಅತಿ ಹೆಚ್ಚಿನದಾಗಿ ಎಕ್ಸ್ಪೋರ್ಟ್ ಏನು ಮಾಡ್ತಾ ಇದ್ದಾವೆ ಅವುಗಳಿಗೆ ಕೂಡ ಇಲ್ಲಿ ಪಾಸಿಟಿವ್ ಆಗಿರುತ್ತೆ. ಅದಲ್ಲದೆ ಟೆಕ್ಸ್ಟೈಲ್ ಕಂಪ್ನಿಗಳ್ಸು ಯಾವ್ಯಾವು ಗ್ಲೋಬಲಿ ಎಲ್ಲಿ ಡಾಲರ್ ಯೂಸ್ ಹೆಚ್ಚಾಗಿರುತ್ತೆ ಮೇಯ್ನಾಗಿ US ಅಲ್ಲಿ, ಸೊ ಅಲ್ಲಿ ಎಕ್ಸ್ಪೋರ್ಟ್ ಮಾಡೋ ಇಂಡಿಯನ್ ಟೆಕ್ಸ್ಟೈಲ್ ಕಂಪ್ನಿಗಳಿಗೆ ಇಲ್ಲಿ ಪಾಸಿಟಿವ್ ಆಗೇ ಇರುತ್ತೆ. ಇನ್ನು ಸ್ಟಾಕ್ ಮಾರ್ಕೆಟ್ ಇಂಪ್ಯಾಕ್ಟ್ ಅಂತ ನೋಡೋದಾದರೆ, ನಾನು ಆಲ್ರೆಡಿ ಹೇಳ್ದಂಗೆ IT ಕಂಪ್ನಿಗಳು, ಫಾರ್ಮಾಸ್ ಕಂಪ್ನಿಗಳು ಹಾಗೂ ಟೆಕ್ಸ್ಟೈಲ್ ಕಂಪ್ನಿಗಳಿಗೆ ಇಲ್ಲಿ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ನೆಗೆಟಿವ್ ಆಗಿ ಆಯಿಲ್ ಮಾರ್ಕೆಟಿಂಗ್ ಕಂಪ್ನೀಸು, ಏವಿಯೇಷನ್ಸು ಹಾಗೂ ಆಟೋ ಸೆಕ್ಟರ್ ಕಂಪ್ನಿಗಳಿಗೆ ಇಲ್ಲಿ ನೆಗೆಟಿವ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇನ್ನು ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಷನಿಂದ FIIs ಔಟ್ಫ್ಲೋ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಸೊ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಷನ್ ಆಗೋದನ್ನು ಯಾವ ರೀತಿ ಕಡಿಮೆ ಮಾಡ್ಬೋದು ಅಂತ ನೋಡೋದಾದರೆ, ಇಲ್ಲಿ RBI ಇನ್ವಾಲ್ವ್ಮೆಂಟ್ ಹೆಚ್ಚಾಗಬೇಕಾಗತ್ತೆ. ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಷನ್ ಆಗೋದನ್ನು ತಡೆಯೋಕ್ಕೋಸ್ಕರ ಅಥವಾ ರುಪಿ ವ್ಯಾಲ್ಯೂನ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಇಲ್ಲಿ ಕೆಲವೊಂದು ಸ್ಟೆಪ್ಸ್ನ RBI ತೊಗೋಬೇಕಾಗುತ್ತೆ. ಇನ್ನು ಡಾಲರ್ಸ್ ಹೈ ರಿಸರ್ವ್ಸ್ ಏನಿರುತ್ತೆ ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಅದರಿಂದ ರುಪಿ ವ್ಯಾಲ್ಯೂ ಸ್ಟ್ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಭಾರತದ ಕಂಪ್ನಿಗಳು ಎಕ್ಸ್ಪೋರ್ಟ್ಸ್ನ ಹೆಚ್ಚು ಮಾಡಬೇಕಾಗತ್ತೆ ಹಾಗೂ ಅವಶ್ಯಕತೆ ಇಲ್ಲದೇ ಇರೋ ಗೂಡ್ಸ್ ಇಂಪೋರ್ಟ್ಸ್ನ ಆದಷ್ಟು ಕಡಿಮೆ ಮಾಡೋದ್ರಿಂದ ಇಲ್ಲಿ ನಮ್ಮ ರುಪಿ ವ್ಯಾಲ್ಯೂ ಸ್ಟ್ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೂ ಇಂಡಿಯನ್ ಗೌರ್ಮೆಂಟ್ ಲಾಂಗ್ ಟರ್ಮ್ ಫಾರಿನ್ ಇನ್ವೆಸ್ಟ್ಮೆಂಟ್ಸನ್ನು ಅಟ್ರ್ಯಾಕ್ಟ್ ಮಾಡೋ ಥರ ಏನಾದರೂ ಸ್ಕೀಮು ಅನೌನ್ಸ್ಮೆಂಟ್ನ ತರೋದ್ರಲ್ಲಿಂದ ಕೂಡ ಸೊ ಇಲ್ಲಿ ನಮ್ಮ ರುಪಿ ವ್ಯಾಲ್ಯೂ ಸ್ಟ್ರಾಂಗ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ.
ಸೊ ಫ್ರೆಂಡ್ಸ್, ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಷನ್ ಆಗೋದ್ರಿಂದ ಇಂಡಿಯನ್ ಎಕಾನಮಿಗೆ ಹಾಗೂ ಕೆಲವೊಂದು ಸೆಕ್ಟರ್ಸ್ಗಳಿಗೆ ಇದು ನೆಗೆಟಿವ್ ಆದರೆ ಕೆಲವೊಂದು ಸೆಕ್ಟರ್ಸ್ಗಳಿಗೆ ಇಲ್ಲಿ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸೆಲೆಕ್ಟ್ ಮಾಡಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.